ನಾನು ತುಂಬ ಫೋಕಸ್ಡ್ ಆಗಿರಲಿಲ್ಲ, ಸಬ್ಜೆಕ್ಟ್ಸ್ ಎಲ್ಲ ಕಾನ್ಸಂಟ್ರೇಷನ್ ಇರಲಿಲ್ಲ. ಆಮೇಲೆ ತುಂಬ ಪ್ರೋಕ್ಯಾಸ್ಟಿಂಗ್ ದ ಥಿಂಗ್ಸ್ ಅಂದರೆ ಪೋಸ್ಟ್ಪೋನ್ ಮಾಡೋದು ಜಾಸ್ತಿ ಮಾಡ್ತಿದ್ದೆ. ಆಮೇಲೆ ಎಲ್ಲ ಕಡೆ ಕಾಮ್ ಆಗಿರಲಿಲ್ಲ, ಆ್ಯಂಗರ್ ತುಂಬ ಇರ್ತಿತ್ತು, ಟೆಂಪ್ಟೇಷನ್ಸ್ ಎಲ್ಲ ಇರ್ತಿತ್ತು. ಇಲ್ಲಿ ಬಂದಮೇಲೆ ತುಂಬ ಹೆಲ್ಪ್ ಆಯಿತು. ಮ್ಯಾಮ್ ನನಗೆ ಎಲ್ಲ ಹೇಳ್ಕೊಟ್ರು, ಹಿಂಗಿರಬೇಕು, ಹೌ ಟು ಅಚೀವ್ ಯುವರ್ ಗೋಲ್ ಅದೆಲ್ಲ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಿಂಗೆ ಅಪ್ರೋಚ್ ಮಾಡಬೇಕು ಅದರ ಬಗ್ಗೆ ಹೇಳ್ಕೊಟ್ರು. So have you started implementing it? ಎಸ್, ನಾನು ಸ್ಟಡೀಸ್ ಎಲ್ಲ ಈಗ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅಂದರೆ ಈಗ ಒಂದು ಕಲಿಬೇಕಂದ್ರೆ ಹಿಂಗೆ ಫೋಕಸ್ಡಾಗಿ ಕಲಿಬೇಕು, ಅದರ ಹಿಂಗೆ ಅರ್ಥ ಮಾಡ್ಕೊಳ್ಬೇಕು ಟಾಪಿಕ್ ಬಗ್ಗೆ ಎಲ್ಲ ಅಂತ. ನಮಸ್ಕಾರ ಎಲ್ಲರಿಗೂ. ಈ ವಿದ್ಯೆ ನಮ್ಮ ಮಗ ಹೇಳ್ಕೊಡ್ತಾ ಇದ್ದಾರೆ ಅಂದಾಗ ನಾನು ಮೊದಲೇ ಸೇರಿಸ್ಬೇಕು ಅಂತಿದ್ದೆ. ಬಟ್ ಈ ಒಂದು 10th ಎಕ್ಸಾಮ್ ಇರೋದ್ರಿಂದ ಅವನಿಗೆ ಜಾಯಿನ್ ಮಾಡೋಕ್ಕಾಗಲಿಲ್ಲ ಅವನಿಗೆ. ಬಟ್ ಆಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಫೋರ್ಸಾಗಿ ನಾನು ಸೇರಿಸಿದೆ ಇದಕ್ಕೆ. ಸೊ ನಮ್ಮ ಅಕ್ಕ ಹೇಳಿದ್ಲು, ಆಯಿತು ನೀನು ಸೇರಿಸಿದ್ದೆ, ನಾನು ನೋಡ್ಕೋತೀನಿ ಬಿಡು ಅಂತಂದು. ಸೊ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಟ್ ಈಗ ಎಲ್ಲ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಮಗೆ ಭಯ, ಯಾಕಂದರೆ ಇವರೆಲ್ಲ ಮೈಂಡ್ ರೀಡಿಂಗ್ ಮಾಡ್ತಾರೆ ಈಗ. ಸೊ ನಮ್ಮ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ. ಅದಕ್ಕೆ ನಾವು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು ಅನಿಸುತ್ತೆ. ಸೊ ಈಗ ಅವ್ರ ಆಸೆಗಳು ಏನೇನಿದೆ ಎಲ್ಲ ಅವ್ರಿಗೆ ಚಾನಲೈಸ್ ಮಾಡ್ಕೊಳ್ಳೋದಕ್ಕೆ ಗುರುಗಳು ಸಿಕ್ಕಿದ್ದಾರೆ. ಗುರುಗಳ ಮುಖಾಂತರ ಎಲ್ಲ ಕಲ್ತ್ಕೋತಾ ಇದ್ದಾರೆ. ಬಟ್ ಆ ಕಲ್ತಿರೋ ವಿದ್ಯೆನ ಚೆನ್ನಾಗಿ ಚಾನಲೈಸ್ ಮಾಡ್ಕೊಂಡು ಹೋಗಲಿ ಅಂತಲೇ ನಾನು ಎಲ್ಲರಿಗೂ ಹೇಳೋದಷ್ಟೇ. ಹೋದ ಸಲ ನಾನು ಬಂದಿದ್ದೆ, ಮತ್ತು ಎಲ್ಲರೂ ನೋಡಿದಾಗ ನನಗೆ ನನ್ನ ಮೊಮ್ಮಗನಿಗೂ ಇದನ್ನು ವಿದ್ಯೆ ಕಲಿಸು ಅಂತ ನಾನು ನನ್ನ ಮಗಳಿಗೆ ಹೇಳಿದ್ದೆ. ನನ್ನ ಮಗುಗೂ ಒಂದು ಕಳಿಸಮ್ಮ ಅಂತ. ಅವಳು ಮೆಸೇಜ್ ಹಾಕಿದ್ಲು, ಹಾಕ್ಬಿಟ್ಟು ಹರ್ಷಂಗೆ ಹೇಳಿದ್ಲು ಸೇರಿಸು ಅಂತ. ಮತ್ತು ಅವನು ಸೇರಿಸ್ದ. ಒಂಥರ ನಮಗೂ ಖುಷಿ ಆಯಿತು. ಅವಳು ಇದೆಲ್ಲ ಕಲ್ತಿದ್ದಾಳೆ, ಅವಳು ಸಂಗೀತ ಕಲ್ತಿದ್ದಾಳೆ, ಮತ್ತು ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ 3 ಡಿಗ್ರಿ ಸ್ಟೂಡೆಂಟ್ ಅವಳು. ಮತ್ತು ಇದನ್ನು ಕಲ್ತಿದ್ದಾಳೆ. ಖುಷಿ ಆಯಿತು. ಇದನ್ನೆಲ್ಲ ಕಲಿತು ಎಷ್ಟೋ ಮಕ್ಕಳಿಗೆ ಉದ್ಧಾರ ಮಾಡ್ತಿದ್ದಾಳೆ. ಥ್ಯಾಂಕ್ ಯು. ನಾನು ಸೌಮ್ಯ ಅವ್ರ ತಂದೆ. ಬಟ್ ಅವಳು ಏನು ಓದ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಮೊದಲೇ ನಮಗೆ ಭಾಳ ಕನ್ಫ್ಯೂಷನ್ ಇತ್ತು. ಅವ್ರು ಓದಿದ್ದೊಂದು, ಪ್ರಾಕ್ಟೀಸ್ ಮಾಡಿದ್ದೊಂದು, ಕಲ್ತಿದ್ದೊಂದು, ಕೆಲಸ ಮಾಡಿದ್ದೊಂದು, ಆಮೇಲೆ ಕಲ್ತ್ಕೊಂಡು ಜನಗಳಿಗೆ ಸೇವೆ ಮಾಡ್ತಿರೋದು ಇನ್ನೊಂದು. ಸೊ ಒಂದಕ್ಕೊಂದು ಯಾವುದಕ್ಕೂ ಸಂಬಂಧ ಇಲ್ಲ. ದೇವರೊಳಗೆ ಚೆನ್ನಾಗಿ ಮಾಡಲಿ, ಚೆನ್ನಾಗಿ. ನನ್ನ ಹೆಸರು ಮನು ಅಂತ, ನಾನು ಸೌಮ್ಯ ಅವ್ರ ತಮ್ಮ. She has come a long way. She has done a lot of hard work. ತುಂಬ ಪೇನ್ಸ್ ಅನುಭವಿಸಿದ್ದಾಳೆ. And after going through a lot of hardship, she has definitely taken this skill. She wanted to pursue the spiritual journey. ಅದಕ್ಕೋಸ್ಕರ ಈ ವಿದ್ಯೆನ ಅವಳು ಪ್ರಯತ್ನ ಪಡ್ತೀನಿ, ಮಾಡ್ತೀನಿ ಅಂತ ಹುಬ್ಳಿಗೆ ಹೋಗಿ ಕಲ್ತ್ಕೊಂಡ್ಬಂದಿದ್ದು. ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹಿಮಾದ್ರಿ ನೋಡಿದಾಗ ಫಸ್ಟು ಅವ್ನು 10th ಇದ್ದಾಗ ಇದೊಂದು 6 ತಿಂಗಳು ಮುಂಚೆ ನಾವನ್ನ ಮಾತಾಡಿಸ್ಬೇಕಾದ್ರೆ ತುಂಬ ಯೂಶುವಲ್ ಟೀನೇಜರ್ಸ್ ಬಿಹೇವಿಯರ್ ಅದಿರ್ತಾ ಇತ್ತು. ಬಟ್ ನಾವು ಲಾಸ್ಟ್ ವೀಕ್ ನಾ ಕೇಳಿದೆ ಅವನಿಗೆ, ಏನು ಮಾಡ್ಬೇಕಂತಿದ್ಯೋ, ಡು ಯು ಹ್ಯಾವ್ ಎನಿ ಗೋಲ್, ಡು ಯು ವಾಂಟ್ ಟು ಪರ್ಸ್ಯೂ ಎನಿ ಸ್ಪೆಸಿಫಿಕ್ ಡಿಗ್ರಿ ಅಂತ ಕೇಳಿದೆ. ಅದಕ್ಕೆ ನಾನು ಲಾ ಮಾಡ್ಬೇಕಂತಿದ್ದೀನಿ ಅಂತ ಅವ್ರ ಅಪ್ಪನ ಹತ್ರ ಹೇಳ್ದ. ಸರಿ, ನೀವು ಒಂದು ಕೆಲಸ ಮಾಡು, ಹಂಗಾರೆ ಲಾಗ್ ಬೇಕಾಗಿರೋ ಅಂತ ಏನೇನು ನಿನಗೆ ಕ್ವಾಲಿಫಿಕೇಶನ್ಸ್ ಬೇಕು, ಮುಂದಕ್ಕೆ ಏನು ಮಾಡಬೇಕು, ಲಾ ಮಾಡ್ಬೇಕಂದ್ರೆ ಏನೇನು ಬೇಕಾಗುತ್ತೆ, ಯಾವ ಕಾಲೇಜ್ಗೆ ಹೋಗಬೇಕು, ಮತ್ತೆ ಎಷ್ಟು ಮಾರ್ಕ್ಸ್ ಬೇಕು, ಯಾವ ಕಾಲೇಜಲ್ಲಿ ಎಷ್ಟು ಮಾರ್ಕ್ಸ್ ಬೇಕು, ಇವೆಲ್ಲ ಒಂದು ಸ್ವಲ್ಪ ಸ್ಕ್ಯಾನ್ ಮಾಡಿ ಹೇಳು ಅಂದೆ. ಬಟ್ ವಾಟ್ ಹಿ ಡಿಡ್ ವಾಸ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್, ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಕ್ರಿಯೇಟ್ an Excel sheet and then create a data about all the colleges, collect all the requirements. And now what I see in him is a different Himadri than what I used to see him before 6 months. So our changes ಕಾಣಿಸ್ತಾ ಇದೆ, not just because of this class, but this class is definitely improving me, right? So ಹಾಗಾಗಿ ನನ್ನ ಮಕ್ಕಳನ್ನು ಸೇರಿಸ್ತೀನಿ. ಎಲ್ರಿಗೂ ಅದಕ್ಕೆ ಹೇಳ್ಕೊತೀನಿ, like if there is a new skill which is helping us, definitely we should take that forward. And thanks to my sister who has taken all those hardships to train all the children. Thank you.